ನೀವು ಸಚಿವರಾಗಿದ್ದಾಗ ಓಪನ್ ಲಾಬಿಗಳು ಯಾವುದು ಆಗ್ತಾ ಇರಲಿಲ್ಲ ಸರ್. ಯಾವುದೇ ಶಾಸಕರುಗಳು ಪಾರ್ಟಿ ಲೈನ್ ಅನ್ನ ಬಿಟ್ಟು ದಾಟಿ ಹೋಗ್ತಾ ಇರಲಿಲ್ಲ. ಆದ್ರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂತ ಲಾಬಿಗಳು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು, ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತಲ್ಲ ಅದು. ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಸರ್, ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದೀರಾ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಅವರು ಈಗಾಗಲೇ ತಿಳಿಸಿರುವಂಥದ್ದು ಅಲ್ಲ. ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ, ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅವ್ರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಈಗಲೂ ಕೂಡ ಅಧ್ಯಕ್ಷ ಸ್ಥಾನದ ಕುರಿತಂತೆ ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ನವರೇ ಮಾಡಬೇಕು. ನಾವು ಏನೇ ನಾನಾಗಲಿ ಮತ್ತು ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ಟರೆ ಏನು ಆಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನು ತೀರ್ಮಾನ ಅಲ್ಲಿ ಆಗಬೇಕ್ಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಇಲ್ಲೇನೂ ಆಗೋದಿಲ್ಲ. ಗೊತ್ತಿದ್ರು ಮೌನಿ ಆಗಿದ್ರೆ ಡ್ಯಾಮೇಜ್ ಆಗೋದಿಲ್ಲ ಸರ್, ಪಕ್ಷಕ್ಕೆ ಅಲ್ವಾ ಸರ್ ಇಲ್ಲಿ? ಅಲ್ಲಲ್ಲ, ಮೌನಿ ಹೊರಗಿನ ಪ್ರಪಂಚಕ್ಕೆ ಹಂಗೆ ಅನಿಸುತ್ತೆ, ಮೌನಿ ಆಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಆದರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಅವರ ಇತಿಮಿತಿಯಲ್ಲೇ ಅವ್ರು ಮಾಡ್ತಾರೆ.